ಎಸ್ಆರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಮಗಳು ಚೆನ್ನಾಗಿರ್ಲಿ ಅಂತ ಸಂಬಂಧಿಗೆ ಕೊಟ್ಟು ಪೋಷಕರು ಮದುವೆ ಮಾಡಿಸಿದ್ರು. ಆದ್ರೆ ಮದುವೆ ಆಗಿ 3 ತಿಂಗಳಿಗೆ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿತ್ತು. ಸದಾ ಪತ್ನಿ ಮೇಲೆ ಅನುಮಾನ ಪಡ್ತಾ ಇದ್ದ ಪಾಪಿ ಪತಿ ಪತ್ನಿಯನ್ನ ಕೊಂದು ಆಕೆ ತಾಯಿಗೆ ಫೋನ್ ಮಾಡಿ ಕೊಲೆ ಮಾಡಿರುವುದಾಗಿ ಹೇಳಿದ್ನಂತೆ. ಶಿಲ್ಪಾ ಎಂಬ 35 ವರ್ಷದ ಮಹಿಳೆಯನ್ನ ಕೊಲೆ ಮಾಡಿರುವುದಾಗಿ ಪತಿ ಮತ್ತು ಶಿಲ್ಪಾ ತಾಯಿಗೆ ಕರೆ ಮಾಡಿ ಹೇಳಿದ್ನಂತೆ. 2010ರಲ್ಲಿ ವಿವಾಹವಾಗಿದ್ದ ಶಿಲ್ಪಾ ಮತ್ತು ಸುದ್ಗುಂಟೆಪಾಳ್ಯದ ನಾರಾಯಣಪ್ಪ ಗಾರ್ಡನ್ನಲ್ಲಿ ಮನೆ ಮಾಡಿಕೊಂಡು ವಾಸವಿತ್ತು. ಪತಿ ಮುತ್ತು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಪತ್ನಿ ಶಿಲ್ಪಾ ಶಿವಾಜಿನಗರದ ಶಿಫಾ ಆಸ್ಪತ್ರೆಯಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ಲು. ಮುತ್ತು ಮನೆಯನ್ನ ಸರಿಯಾಗಿ ನೋಡಿಕೊಳ್ತಾ ಇರಲಿಲ್ವಂತೆ. ಮಗುವನ್ನ ನೋಡಿಕೊಳ್ಳದ ಕಾರಣ ಶಿಲ್ಪಾ ಕುಟುಂಬಸ್ಥರೇ ಮಗುವನ್ನ ನೋಡಿಕೊಳ್ತಾ ಇದ್ರು. ಸಾಲದಕ್ಕೆ ಪತ್ನಿ ಮೇಲೆ ಸದಾ ಅನುಮಾನ ಪಡ್ತಾ ಇದ್ದ. ಇದು ಜಗಳಕ್ಕೆ ಕಾರಣವಾಗಿ ತನ್ನ ಪತ್ನಿಯನ್ನೇ ಹೊಡೆದು ಕೊಂದಿದ್ದಾನೆ. ಸ್ವಂತ ನಮ್ಮ ತಾಯಿಯ ತಮ್ಮನ ಮಗ ಸೋದರ ಮಾವನ ಮಗ ಅಂದ್ಬಿಟ್ಟು ಅವ್ರಿಗೆ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಇರಲಿಲ್ಲ. ಕೊಟ್ಟೆ ಏನೋ ಚೆನ್ನಾಗಿ ನೋಡ್ಕೊತಾರೆ ಮಗಳನ್ನ ಅಂತ ಚೆನ್ನಾಗಿ ನೋಡ್ಕೊಂಡಿಲ್ಲ. 1 ವರ್ಷವೂ ಚೆನ್ನಾಗಿ ನೋಡ್ಕೊಂಡಿಲ್ಲ. ನಾವೇನೇ ಆ ಮಗು ಡೆಲಿವರಿ ಆಯಿತು, ಆ ಮಗು ನಾವೇ ಸಾಕೊಂಡಿದ್ದೀವಿ. ಇಲ್ಲಿವರೆಗೂ ಆ ಮಗುಗೆ 10 ರೂಪಾಯಿ ಕೊಟ್ಟು ಫೀಸ್ ಕಟ್ಟಿಲ್ಲ, ಅವ್ನು ಬುಕ್ ತಗೊಟ್ಟಿಲ್ಲ. ಆಯ್ತು ಬಿಡುವ ಬೇಡ ಅಂದ್ಬಿಟ್ಟು ನಾವೇ ನೋಡ್ಕೊಂಡಿದ್ದ. ಆ ಹುಡುಗಿ ನಾವು ನಮ್ಮ ಮಗಳು ಸಿಪ ಹಾಸ್ಪಿಟ್ಲ್ ಕೆಲಸಕ್ಕೆ ಸೇರಿ ಅಲ್ಲೊಂದು 10 ವರ್ಷ 11 ವರ್ಷ ಕೆಲಸ ಮಾಡಿತ್ತು. ಅವಳ ಜೀವನ ಅವಳು ಮಾಡ್ಕೊತಾಯಿದ್ಲು. ಒಂದಷ್ಟು ದಿನ ಒಂದು ಮನೆ ಲೀಸ್ಗೆ ಹಾಕ್ಕೊಂಡು 4 ಲಕ್ಷಕ್ಕೆ ಲೀಸ್ಗೆ ಹಾಕ್ಕೊಂಡು ನಾನು ಊರಿಗೆ ಹೊಟ್ಟೈತೀನಿ ಇರೋದು ಏನ್ಬಿಟ್ಟು ಆ ಲೀಸ್ನವರು ದುಡ್ಡು ಈಸ್ಕೊಂಡು ಊರಿಗೆ ಹೊಟ್ಟೋದ. 1.5 ವರ್ಷ ಬಂದಿರಲಿಲ್ಲ. ಆವಾಗ 1.5 ವರ್ಷ ನಾವೇ ಸಾಕೊಂಡಿದ್ದು ಮಗಳನ್ನ ಮೊಮ್ಮಗಳನ್ನ. ಪುನಃ ಊರಿನಿಂದ ನ್ಯಾಯ ಪಂಚಾಯಿತಿ ಮಾಡಿ ಇಲ್ಲ ನನಗೆ ಹೆಂಡತಿ ಬೇಕು ಅಂದ್ಬಿಟ್ಟು ಪುನಃ ನಿಮ್ಮಂಥವರೆಲ್ಲ ಹೇಳಿ ಕರ್ಸಿ ಆಯ್ತು ಅಂತ ನಾನು ಒಪ್ಕೊಂಡೆ. ನಮ್ಮ ಮನೆಯವ್ಳು ಒಪ್ಪಿರಲಿಲ್ಲ. ಬೇಡ, ಸರಿ ಇಲ್ಲ, ಅವರು ಆಸ್ತಿನೂ ಬೇಡ, ಅವ್ರ ಹಣನೂ ಬೇಡ.